ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯ ನ್ಯೂ ಬಿಲ್ಡ್ ಹೌಸ್ ಒಂದು ಸೇಲಿಗೆ ರೆಡಿ ಇದೆ ಅಂತಲೇ ಹೇಳ್ಬೋದು. ಸೊ ಮನೆ ಇರುವಂಥದ್ದು ಉಡುಪಿಯ ಕುತ್ಪಾಡಿ ಎಂಬಲ್ಲಿ. ಸೊ ಉದ್ಯಾವರದಿಂದ ನಿಮಗೆ ಒಂದು 2.5 ಕಿಲೋಮೀಟರ್ ಆಗ್ಬೋದು. ಅದೇ ಥರ ಉಡುಪಿಗೆ ಒಂದು 5-6 ಕಿಲೋಮೀಟರ್ ಸರೌಂಡಿಂಗಲ್ಲಿ ನಿಮಗೆ ಈ ಮನೆ ಸಿಗ್ತದೆ ಅಂತಲೇ ಹೇಳ್ಬೋದು. ಜಾಗ ಬಂದುಬಿಟ್ಟು 5 ಸೆಂಟ್ಸ್ ಜಾಗ ಇದೆ. 1800 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿದ್ದಾರೆ. 3 BHKಯಲ್ಲಿ ಒಂದು ಕಟ್ಟಿರುವಂಥ ಒಂದು ನ್ಯೂಲಿ ಬಿಲ್ಟ್ ಹೌಸ್. ಬನ್ನಿ ಮನೆ ನೋಡ್ಕೊಂಡು ಬರುವ. ಮನೇನ ನೋಡಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ ಫುಲ್ಲಿ ಒಂದು ರೆಡಿಯಾಗಿರುವಂಥ ಒಂದು ಮನೆ. ನೋಡಿ, ಪಾರ್ಕಿಂಗಿಗೆ ಅಂತೂ ತುಂಬಾ ಸ್ಪೇಸ್ ನಿಮಗೆ ಈ ಮನೆಯಲ್ಲಿ ಸಿಗ್ತದೆ. ಸರಿ ಸುಮಾರು 1-2 ಕಾರು ನೀವು ಇಲ್ಲಿ ಇಡ್ಬೋದು. ಅದೇ ಥರ ಮನೆಯ ಮುಂಭಾಗ ಕೂಡ ಅಷ್ಟೇ ತುಂಬಾ ಜಾಗ ಇದೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ಸ್ಟೈಲಿಶ್ ಆಗಿ ಕಟ್ಟಿರುವಂಥ ಒಂದು ಡೂಪ್ಲೆಕ್ಸ್ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಈ ಥರ ಒಂದು ವ್ಯೂ ಹೊರಗಡೆಯಿಂದ ಈ ಥರ ಒಂದು ವ್ಯೂ ನೋಡ್ಲಿಕ್ಕೆ ಸಿಗ್ತದೆ. ಬನ್ನಿ ಒಳಗಡೆ ಒಂದು ಹೋಗಿ ಬರುವ. ಯಾರಿಗೆಲ್ಲ ಒಂದು ಮನೆ ಕಟ್ಟಬೇಕಂತ ಇದೆ ನೋಡಿ, ಅವರು ಟ್ರೈ ಮಾಡ್ಬೋದು. ಅಲ್ಲದೆ ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಒಂದು ಈ ಕಡೆ ಒಂದು ಮನೆ ನೋಡಲಿಕ್ಕೆ ಇದ್ದಾರೆ ನೋಡಿ, ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ನೋಡಿ, ಎದುರು ಕಡೆ ಕೂಡ ತುಂಬಾ ಜಾಗ ಇದೆ ಕೂತ್ಕೊಳ್ಳಿಕ್ಕೆ, ಸಂಜೆ ಮೇಲೆ ಚಾಯ್ ಎಲ್ಲ ಕುಡಿಲಿಕ್ಕೆ. ಇನ್ನು ಎಂಟ್ರಾದರೆ ನಿಮಗೆ ನೋಡಿ, ಡೋರೆಲ್ಲ ಒಳ್ಳೆ ಕ್ವಾಲಿಟಿಯ ಡೋರನ್ನು ಯೂಸ್ ಮಾಡಿದ್ದಾರೆ. ಸೊ ಎಂಟ್ರಾದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುವಂಥದ್ದು ವಾಲ್ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್ ಅಂತ ನೋಡ್ಬೋದು. ಈ ಹಾಲಲ್ಲಿ ನೀವು 2 ಕಿಟಕಿಗಳನ್ನು ಕೂಡ ನೋಡ್ಬೋದು. ಹಾಗಾಗಿ ನಿಮಗೆ ಗಾಳಿ ಬೆಳಕು ಯಾವಾಗಲೂ ಒಂದು ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಹಾಲನ್ನು ಒಂದು ದಾಟಿದರೆ ನೀವು ಇಲ್ಲೇ ಒಂದು ದೇವರ ಒಂದು ಕೋಣೆ ಮಾಡಲಿಕ್ಕೆ ಒಂದು ಸ್ಪೇಸ್ ಇಟ್ಟಿದ್ದಾರೆ. ಸೊ ಸಣ್ಣದಾಗಿ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ನೀವು ಒಂದು ಕಿಟಕಿನ ನೋಡ್ಬೋದು. ಸೊ ತುಂಬಾ ಒಂದು ಚೆನ್ನಾಗಿ ಕಟ್ಟಿರುವಂತಹ ಒಂದು ಪ್ರೀಮಿಯಂ ಕ್ವಾಲಿಟಿಯ ಮನೆ ಇದಾಗಿದೆ ಅಂತಲೇ ಹೇಳ್ಬೋದು. ದೇವರ ಕೋಣೆಯ ಒಂದು ಪಕ್ಕದಲ್ಲಿ ನೀವು ಒಂದು ಕಿಚನನ್ನು ನೋಡ್ಬೋದು. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ನೀವಿಲ್ಲಿ ನೋಡ್ಬೋದು. ನೋಡಿ, ಟೈಲ್ಸ್ ಎಲ್ಲ ಹಾಕಿ ಒಂದು ಫುಲ್ಲಿ ಒಂದು ಫರ್ನಿಶ್ಡ್ ಥರ ನಿಮಗೆ ಕಾಣ್ತದೆ. ಇಲ್ಲೂ ಕೂಡ ಅಷ್ಟೇ ಕಿಟಕಿಗಳು ತುಂಬಾ ದೊಡ್ಡದಾಗಿದೆ. ಗಾಳಿ ಅಂದರೆ ಹೊಗೆಲ್ಲ ಹೋಗಲಿಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಅದಲ್ಲದೆ ನಿಮಗೆ ಇಲ್ಲಿ ಕಿಚನಲ್ಲಿ ಕೂಡ ನಿಮಗೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಸಿಗ್ತದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೆಲ್ಲ ಒಂದು ನೀವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದಾಗಿದೆ. ಇನ್ನು ಕಿಚನನ್ನು ದಾಟಿದರೆ ಸೊ ಇಲ್ಲೇ ಒಂದು ಡೋರ್ ಕಾಣ್ತಿದೆಯಲ್ಲ, ಅದನ್ನು ಒಂದು ಓಪನ್ ಮಾಡಿದರೆ ನಿಮಗೆ ಇಲ್ಲೂ ಕೂಡ ನಿಮಗೆ ಸ್ಪೇಸ್ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ನೀವು ಒಂದು ವಾಷಿಂಗ್ ಮಿಷಿನ್ ಆಗಲಿ, ನಿಮ್ಮ ಫ್ರಿಜ್ಜನ್ನು ಇಡಲಿಕ್ಕೆ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಜಾಗ. ಅದಲ್ಲದೆ ಇಲ್ಲಿ ವಾಶ್ ಬೇಸಿನ್ ಕೂಡ ನೀವು ಇದೆ. ಸೊ ತುಂಬಾ ಒಂದು ಸೆಕ್ಯೂರಿಟಿ ಪರ್ಪಸ್ ನಿಮಗೆ ಇಲ್ಲೂ ಕೂಡ ಒಂದು ಕಬ್ಬಿಣದ ಒಂದು ಬಾಗಿಲನ್ನು ಕೂಡ ಒಂದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ನಿಮಗೆ ಇಷ್ಟು ಸ್ಪೇಸ್ ಇಲ್ಲಿ ಒಂದು ಎಕ್ಸ್ಟ್ರಾ ಸಿಗ್ತದೆ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಜಾಗವನ್ನು ಒಳ್ಳೆ ಯುಟಿಲೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗಾದ್ರು ಬೇಕಿದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಒಂದು ಅವ್ರಿಗೆ ಕಾಲ್ ಮಾಡ್ಬೋದು. ಕಿಚನಲ್ಲಿ ಮೇಲ್ಗಡೆ ಕೂಡ ನೀವು ಒಂದು ಸ್ಪೇಸ್ ಒಂದು ಸ್ಟೋರೇಜ್ ಮಾಡಲು ಒಂದು ಸ್ಪೇಸ್ ಕೂಡ ಇದೆ. ಇನ್ನು ಮುಂದುವರೆತಾ ಹೋದರೆ ಇನ್ನು ಕಿಚನನ್ನು ದಾಟಿ ಈ ಕಡೆ ಬಂದರೆ ಇಲ್ಲೂ ಕೂಡ ಒಂದು ವಾಶ್ ಬೇಸಿನನ್ನು ನೋಡ್ಬೋದು. ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಮನೆ ಒಂದು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇಲ್ಲೇ ಒಂದು ಪಕ್ಕದಲ್ಲಿ ನೀವು ಒಂದು ಕಾಮನ್ ವಾಶ್ರೂಮನ್ನು ಕೂಡ ಒಂದು ನೋಡ್ಬೋದಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮನ್ನು ಕೂಡ ನೋಡ್ಬೋದು. ಇನ್ನು ಮುಂದುವರೆತ ನೋಡಿದರೆ ಗ್ರೌಂಡ್ ಫ್ಲೋರಲ್ಲಿ ನೀವು ಒಂದು ಬೆಡ್ರೂಮನ್ನು ನೋಡ್ಬೋದು. ಸೊ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಬೆಡ್ರೂಮ್. ಇಲ್ಲೂ ಕೂಡ ಒಂದು 2 ಕಿಟಕಿ ನೋಡ್ಬೋದು. ಗಾಳಿ ಬೆಳಕಿಗೆಲ್ಲ ಪ್ರಾಬ್ಲಮ್ ಇಲ್ಲ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಮೇಲ್ಗಡೆ ರ್ಯಾಕ್ ಕೂಡ ನಿಮಗೆ ಇದೆ, ಸ್ಟೋರೇಜ್ ಒಂದು ಮಾಡ್ಕೊಳ್ಬೋದು. ನೋಡಿ, ಈ ಥರ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ನ ಒಂದು ವ್ಯೂ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಬರುವಂಥ ಒಂದು ವಾಶ್ರೂಮ್ ಇದಾಗಿದೆ. ಸೊ ಈ ಮನೆಯಲ್ಲಿ ಒಟ್ಟು ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲ್, ಕಿಚನ್, ವಾಶ್ರೂಮ್, ಹಾಗೆ ಮಾಸ್ಟರ್ ಬೆಡ್ರೂಮ್, ಹಾಗೆ ಮೇಲ್ಗಡೆ ನಿಮಗೆ ಒಂದು 2 ಬೆಡ್ರೂಮನ್ನು ನೋಡಲಿಕ್ಕೆ ಸಿಗ್ತದೆ. ಒಟ್ಟು 3 BHK ಮನೆ ಇದಾಗಿದೆ. ಸ್ಟೇರ್ ಕೇಸ್ ಎಲ್ಲ ಒಂದು ತುಂಬಾ ಒಂದು ಡಿಸೈನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಮನೆ ಒಂದು ಸ್ಪೆಷಾಲಿಟಿ ಅಂದರೆ ಜಾಗನ ಒಳ್ಳೆಯದಾಗಿ ಒಂದು ಯೂಸ್ ಮಾಡಿದ್ದಾರೆ. ತುಂಬಾ ಒಂದು ಯುಟಿಲೈಸ್ ಆಗಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಕಿಟಕಿಗಳು ಕೂಡ ತುಂಬಾ ಇದೆ. ಸೊ ವೆಂಟಿಲೇಷನಿಗೆಲ್ಲ ಪ್ರಾಬ್ಲಮೇ ಇಲ್ಲ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ಬೆಡ್ರೂಮ್ ಇದಾಗಿದೆ. ಇಲ್ಲೂ ಕೂಡ ಅಷ್ಟೇ ಕಿಟಕಿಗಳು ಕೂಡ ದೊಡ್ಡದಾಗಿದೆ. ಅದಲ್ಲದೆ ಇದರ ಸ್ಪೆಷಾಲಿಟಿ ಕೂಡ ಅಷ್ಟೇ, ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಇದಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನಿಮಗೆ ಒಂದು ಒಳಗಡೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲೂ ಕೂಡ ಅಷ್ಟೇ ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟನ್ನೇ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪಕ್ಕದಲ್ಲೇ ಕೂಡ ನೀವು ಇನ್ನೊಂದು ಬೆಡ್ರೂಮನ್ನು ನೋಡ್ಬೋದು. ಇದು ಸ್ವಲ್ಪ ನಿಮಗೆ ಎಲ್ ಶೇಪಲ್ಲಿ ಇರೋ ಥರ ಒಂದು ಕಾಣ್ತದೆ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಕಿಟಕಿಗಳು 3 ಕಿಟಕಿ ಇದೆ ಅಂತಲೇ ಹೇಳ್ಬೋದು. ಸೊ ಮನೆ ಅಂದರೆ ಕಿಟಕಿ ಎಲ್ಲ ಒಂದು ದೊಡ್ಡದಾಗಿರಬೇಕು, ಏನಕ್ಕೆ ಗಾಳಿ ಬೆಳಕು ಯಾವಾಗಲೂ ಒಂದು ಮನೆ ಒಳಗಡೆ ಹೋಗ್ತಿರಬೇಕು. ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಸೊ ಒಳ್ಳೆಯ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಮನೆ ಕಟ್ಟಲಾಗಿದೆ.
ಯಾರಿಗಾದರೂ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ಕೂಡ ಈ ಮನೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಬೇರೆ ಊರಲ್ಲಿದ್ದವರು ಒಂದು ಈ ಕಡೆ ಉಡುಪಿ ಸೈಡಲ್ಲೆಲ್ಲ ಏನಾದ್ರು ಒಂದು ಮನೆ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಕೂಡ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ, ಸೊ ಕಾಂಟ್ಯಾಕ್ಟ್ ಆಗ್ಬೋದು. ಇನ್ನು ಹೊರಗಡೆ ಸೊ ಮೇಲ್ಗಡೆಯಿಂದಲೇ ನೀವು ಒಂದು ಟೆರೆಸನ್ನು ಒಂದು ವಿಸಿಟ್ ಕೂಡ ಮಾಡ್ಬೋದು. ನೋಡಿ ಟೆರೆಸ್ ಕೂಡ ಅಷ್ಟೇ ತುಂಬಾ ಜಾಗ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲೂ ಕೂಡ ನೀವು ಆಲ್ಟ್ರೇಷನ್ ಬೇಕಾದ್ರೂ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಹೊರಗಡೆ ಸುತ್ತಲೂ ಅಷ್ಟೇ ತುಂಬಾ ಒಂದು ಮನೆಗಳಿದ್ದಾವೆ, ಒಂದು ರೆಸಿಡೆನ್ಷಿಯಲ್ ಏರಿಯಾ ಥರ ಅಂತಲೇ ಹೇಳ್ಬೋದು, ಸೈಲೆಂಟ್ ಏರಿಯಾ. ಸೊ ಇದಿಷ್ಟು ಒಂದು ಈ ಮನೆಯ ಒಂದು ಬಗ್ಗೆ ಡೀಟೇಲ್. ಜಾಗ ಬಂದುಬಿಟ್ಟು 5 ಸೆಂಟ್ಸ್ ಇದೆ, 1800 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಿದ್ದಾರೆ. ಸೊ ಪ್ರೈಸ್ ಬಂದುಬಿಟ್ಟು 80 ಲಕ್ಷ ಅಂತ ಹೇಳ್ತಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಬೇಕಿದ್ದರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಒಂದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಚರ್ಚೆ ಮಾಡಿ ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.